ಹೆಲೋ ಎವ್ರಿವನ್. ಇವತ್ತು ಕೆಸೆಟ್ ಎಕನಾಮಿಕ್ಸ್ ಪಾರ್ಟ್ 3 ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರ್ ಅಲ್ಲಿ ಇದ್ದೀವಿ. ಆಲ್ರೆಡಿ ನಾವು ಪಾರ್ಟ್ 2 ಅನ್ನ ನೋಡಿದೀವಿ. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಿರುತ್ತೆ ಅಂದ್ರೆ ನಾವು ಬುಕ್ ಅಲ್ಲಿ ಒಂದೊಂದು ಲೈನ್ ಓದ್ತಾ ಹೋದ್ರೆ ಆ ತರ ಇದು ತಿಳಿಯಂಗಿಲ್ಲ. ಫಾರ್ ಎಕ್ಸಾಂಪಲ್, ಎಕನಾಮಿಕ್ಸ್ ಬೇರೆ ಸಬ್ಜೆಕ್ಟ್ ಗಿಂತ ಸ್ವಲ್ಪ ಡಿಫರೆಂಟ್ ಇದೆ. ಇವಾಗ ನೀವು ಹಿಸ್ಟ್ರಿ ಹೆಂಗಿರುತ್ತೆ ಅಂದ್ರೆ ಅದ್ರಲ್ಲಿ ರಾಜ್ಯರ ಹೆಸರು ನೆನ್ಪಿಟ್ಕೊಂಡ್ರೆ ಅಥವಾ ನೀವು ಯಾವ್ದಾದ್ರು ಇಸ್ವಿ ನೆನ್ಪಿಟ್ಕೊಂಡ್ರೆ ಸಾಕು, ಅಥವಾ ಯಾವ್ದಾದ್ರು ಕಾಲಾನುಕ್ರಮ ಘಟನೆಗಳನ್ನ ನೆನ್ಪಿಟ್ಕೊಂಡ್ರೆ ಅದು ಓಕೆ. ಇವಾಗ ರಾಜ್ಯಶಾಸ್ತ್ರ ಹೆಂಗಿರುತ್ತೆ ಅಂದ್ರೆ ಒಂದಿಷ್ಟು ವಿಧಿಗಳಿರುತ್ತೆ, ಒಂದಿಷ್ಟು ಸಂಗತಿಗಳಿರುತ್ತೆ, ಅದನ್ನ ನೀವು ತಿಳ್ಕೊಂಡ್ರೆ ಓಕೆ. ಆದ್ರೆ ನಮ್ಮ ಅರ್ಥಶಾಸ್ತ್ರ ವಿಷಯ ಹೇಗಿದೆ ಅಂದ್ರೆ ಉಳಿದ ವಿಷಯಗಳಿಂದ ಸ್ವಲ್ಪ ಬಹಳ ಭಿನ್ನವಾದಂತಹ ವಿಷಯ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಮತ್ತೆ ಬಹಳ ಗಣಿತಾತ್ಮಕ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ವಿಷಯ ಯಾವುದು ಅಂದ್ರೆ ಅದು ಅರ್ಥಶಾಸ್ತ್ರ. ಸಂಖ್ಯಾಶಾಸ್ತ್ರವೂ ಕೂಡ ಅರ್ಥಶಾಸ್ತ್ರದಲ್ಲಿ ಒಳಗೊಂಡಿರುವುದು ನಿಮಗೆಲ್ರಿಗೂ ಗೊತ್ತೇ ಇದೆ. ಸೊ ಕೆಲವು ಮುಖ್ಯವಾದ ಸಂಗತಿಗಳನ್ನ ಇವತ್ತು ಓದ್ತಾ ಇದ್ದೀವಿ. ಈ ಕ್ಲಾಸ್ ಅನ್ನ ನೀವು ಬಹಳ ಗಮನ ಇಟ್ಟು ಕೇಳಿದ್ರೆ ಅಥವಾ ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡ್ರೆ ಬಹಳ ಯೂಸ್ ಇದೆ. ನಾನು ಹೇಳ್ತೀನಿ, ಈ ಕ್ಲಾಸ್ ಇಂದ ನಿಮ್ಗೆ ಕೆಸೆಟ್ ಎಕ್ಸಾಮಿಗೆ ಮಿನಿಮಮ್ 2 ರಿಂದ 3 ಕ್ವಶನ್ ಗಳಂತೂ ಬಂದೇ ಬರುತ್ತೆ ಈ ಕ್ಲಾಸ್ ಇಂದ. ಸೊ ಈ ಕ್ಲಾಸ್ ಅನ್ನ ನೀವು ಗಮನವಿಟ್ಟು ಕೇಳಬೇಕು. ಸೊ ಈಗಾಗಲೇ ನಾವು 2 ಪಾರ್ಟ್ 1 ಪಾರ್ಟ್ 2 ಮುಗಿಸಿದೀವಿ. ಇವಾಗ ಪಾರ್ಟ್ 3. ಸೊ ಇದ್ರ ಜೊತೆನೆ ಕ್ಲಾಸಸ್ ಕೇಳೋದ್ರ ಜೊತೆಗೆ ನಿಮ್ ಸ್ಟಡಿ ಕೂಡ ಕಂಟಿನ್ಯೂ ಆಗಿರ್ಬೇಕು. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ, ಯಾಕಂದ್ರೆ 2 ವರ್ಷದ ನಂತರ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ಟಫ್ ಇದೆ. ಸೊ ನಿಮಗೆ ಯಾವ್ದಾದ್ರು ಡಿಫಿಕಲ್ಟ್ ಅನಿಸ್ತಾ ಇದೆ ಅಥವಾ ಏನಾದ್ರೂ ಡೌಟ್ ಇದೆ ಅಂದ್ರೆ ನೀವು ನನಗೆ ಕೇಳಬಹುದು, ಅಥವಾ ಈ ಟಾಪಿಕ್ ನಮಗೆ ತಿಳಿತಾ ಇಲ್ಲ, ಇದ್ರ ಟಾಪಿಕ್ ಮೇಲೆ ಒಂದು ಸ್ಪೆಸಿಫಿಕ್ ಆದಂತ ಒಂದು ವಿಡಿಯೋ ಮಾಡಿ ಅಂದ್ರೆ ನಾನು ಕನ್ನಡದಲ್ಲಿ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ISLM ಅಂತ ಒಂದು ಮಾದರಿ ಇದೆ, ಅಲ್ಲಿಂದ ಬಹಳ ಕ್ವಶನ್ ಬರುತ್ತೆ, ಅಥವಾ ಮಂಡೆಲ್ ಫ್ಲೇಮಿಂಗ್ ಮಾದರಿ ಇರಬಹುದು. ಇವೆಲ್ಲ ನಾನು ಸಮಗ್ರ ಅರ್ಥಶಾಸ್ತ್ರದಿಂದ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಮುಗಿಸೋಣ, ಆಮೇಲೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಹೋಗೋಣ. ಸೊ ವಾಟ್ ಆರ್ ದ 4 ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್? ನಮಗೆಲ್ಲರಿಗೂ ಗೊತ್ತಿದೆ 4 ಉತ್ಪಾದನಾಂಗಗಳು ಯಾವ್ಯಾವು. 4 ಆರ್ಥಿಕ ಉತ್ಪಾದನಾಂಗಗಳು ಯಾವ್ಯಾವ ಅಂದ್ರೆ, ಒಂದನೇದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಯಾವ್ದಂದ್ರೆ ಒಂದನೇದ್ದು ಭೂಮಿ, ಎರಡನೇದ್ದು ಶ್ರಮ, ಮೂರನೇದ್ದು ಬಂಡವಾಳ, ನಾಲ್ಕನೇದ್ದು ಸಂಘಟನೆ. ಇವಕ್ಕೆ ಏನಂತ ಕರಿತೀವಿ? ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವುಗಳಿಗೆ ಉತ್ಪಾದನಾಂಗಗಳು. ಏನಂತ ಕರಿತೀವಿ? ಉತ್ಪಾದನಾಂಗಗಳು. ಈಗ ಏನಂತ ಕರಿತೀವಿ ನಾವು? ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ. ಆದ್ರೆ ನಿಮ್ ಎಕ್ಸಾಮ್ ಅಲ್ಲಿ ನಾನು ಹೇಳ್ತಿರೋಷ್ಟು ಸಿಂಪಲ್ ಫಾರ್ಮ್ ಅಲ್ಲಿ ಕೇಳಲ್ಲ. ಆದ್ರೆ ನಿಮಗೆ ಟಫ್ ಇರೋದು ಅಥವಾ ಅಡ್ವಾನ್ಸ್ ಇರೋದು ಬೇಕಂದ್ರೆ ಯಾವುದೇ ಇರ್ಲಿ, ಅದು ನಮ್ಗೆ ABCD ಕಲಿಲಾರ್ದೆ ಇಂಗ್ಲಿಷ್ ಬರಂಗಿಲ್ಲ, ಹಂಗೆ ನಮ್ಗೆ ಬೇಸಿಕ್ ಎಕನಾಮಿಕ್ಸ್ ಗೊತ್ತಿರಲಾರ್ದೆ ನೀವು 10 ವರ್ಷ ಆದ್ರೂ ಕೆಸೆಟ್ ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡಕ್ಕೆ ಆಗಂಗಿಲ್ಲ. ಸೊ ಬೇಸಿಕ್ ಫಸ್ಟ್. ಯಾವುದೇ ಎಕ್ಸಾಮ್ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ ಬಹಳ ಸ್ಲೋ ಪ್ರೊಸೆಸ್ ಆಗಿ ಕ್ಲಿಯರ್ ಮಾಡೋದಿರುತ್ತೆ. ನೀವು ಹರಿಬರಿ ಮಾಡಿ ಕ್ಲಿಯರ್ ಮಾಡಕ್ ಸಾಧ್ಯ ಇಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ನಾನು ಬೇಸಿಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವುಗಳನ್ನ ನಾವು ಉತ್ಪಾದನಾಂಗ ಕರಿತೀವಿ. ಉತ್ಪಾದನಾಂಗ ಪಾವತಿಗಳು ಯಾವ್ಯಾವ ಅಂದ್ರೆ ಉತ್ಪಾದನಾಂಗಗಳ ಪಾವತಿಗಳು. ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಂದ್ರೆ ನಮ್ಗೆ ಮುಖ್ಯವಾಗಿ ಭೂಮಿ ಬೇಕು, ಮತ್ತೆ ಶ್ರಮ ಬೇಕು, ಮತ್ತೆ ಬಂಡವಾಳ ಬೇಕು, ಮತ್ತೆ ಸಂಘಟನೆ. ಸೊ ಭೂಮಿಗೆ ನಾವು ಏನನ್ನು ಕೊಡ್ತೀವಿ ಅಂತಂದ್ರೆ ಗೇಣಿ. ಶ್ರಮಕ್ಕೆ ನಾವು ಏನನ್ನು ಕೊಡ್ತೀವಿ ಅಂದ್ರೆ ಕೂಲಿ. ಆಮೇಲೆ ಬಂಡವಾಳಕ್ಕೆ ನಾವು ಏನನ್ನು ಕೊಡ್ತೀವಿ ಅಂದ್ರೆ ಬಡ್ಡಿ ದರ. ಏನ್ ಕೊಡ್ತೀವಿ? ಬಡ್ಡಿ ದರ. ಸಂಘಟನೆಗೆ ನಾವು ಏನನ್ನು ಕೊಡ್ತೀವಿ ಅಂದ್ರೆ ಲಾಭ. ಓಕೆ, ಇಷ್ಟಂತೂ ತಿಳಿಯಿತು. ನಮಗೆಲ್ಲರಿಗೂ ಗೊತ್ತಿದೆ 4 ಆರ್ಥಿಕ ಉತ್ಪಾದನಾಂಗಗಳದಾವ. ಒಂದೇದು ಯಾವುದು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಮತ್ತು 4 ಉತ್ಪಾದನಾಂಗ ಪಾವತಿಗಳು ಯಾವಂದ್ರೆ, ನಾವು ಭೂಮಿಯನ್ನ ಬಳಸಿಕೊಂಡಿದ್ದಕ್ಕಾಗಿ ಏನ್ ಕೊಡ್ತೀವಿ? ಗೇಣಿ. ಶ್ರಮವನ್ನ ಬಳಸಿಕೊಂಡಿದ್ದಕ್ಕಾಗಿ ಏನ್ ಕೊಡ್ತೀವಿ? ಕೂಲಿ. ಬಂಡವಾಳನ ಬಳಸಿಕೊಂಡಿದ್ದಕ್ಕಾಗಿ ಏನ್ ಕೊಡ್ತೀವಿ? ಬಡ್ಡಿ ದರ. ಸಂಘಟನೆಗೆ ಏನ್ ಕೊಡ್ತೀವಿ ಅಂದ್ರೆ ನಾವು ಲಾಭ. ಓಕೆ, ಆದ್ರೆ ಇಷ್ಟೇ ಅರ್ಥ ಅಲ್ಲ. ಭೂಮಿ ಅಂದ್ರೆ ಕೇವಲ ಇವಾಗ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಂದ್ರೆ ನಾವು ಫಸ್ಟ್ ಏನ್ ಬೇಕು? ಬೇಸಿಕ್ ಏನಿದೆ? ಭೂಮಿ ಬೇಕು. ಒಂದ್ ವೇಳೆ ಭೂಮಿ ಇರಲಾರ್ದೆ ನಾವು ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಭೂಮಿ ಬೇಕು ಅಂದ್ರೆ, ಇಲ್ಲಿ ಭೂಮಿ ಅಂದ್ರೆ ಬರೀ ನೆಲ ಅಂತ ಅರ್ಥ ಅಲ್ಲ. ಭೂಮಿ ಅಂದ್ರೆ ಏನರ್ಥ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು. ಭೂಮಿ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು. ನಮಗೆ ನಿಸರ್ಗದತ್ತವಾಗಿ ಏನೆಲ್ಲ ದೊರೆತಿದೆಯೋ ಅದನ್ನ ನಾವೇನಂತ ಕರಿತೀವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಶ್ರಮ, ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಭೂಮಿ, ನೈಸರ್ಗಿಕ ಸಂಪನ್ಮೂಲಗಳು ಇದ್ರೆ ಸಾಲಂಗಿಲ್ಲ, ಅಲ್ಲೊಂದು ಶ್ರಮನೂ ಬೇಕಾಗತ್ತೆ. ಆ ಶ್ರಮ ಯಾರು ಮಾಡ್ತಾರಂದ್ರೆ ಕಾರ್ಮಿಕ. ಯಾರು ಮಾಡ್ತಾರೆ? ಕಾರ್ಮಿಕರು. ಓಕೆ, ನಿಮ್ ಕಡೆ ನೈಸರ್ಗಿಕ ಸಂಪನ್ಮೂಲಗಳು ಇದೆ, ಶ್ರಮನೂ ಇದೆ, ಇಷ್ಟಿದ್ರೆ ನಡೆಯುತ್ತಾ? ನಡೆಯಂಗಿಲ್ಲ. ಅಲ್ಲಿ ಏನ್ ಬೇಕು? ಒಂದು ಬಂಡವಾಳ ಬೇಕು. ಬಂಡವಾಳ ಅಂದ್ರೆ
ಏನು ಬಂಡವಾಳ ಅಂದ್ರೆ ನಾವು ಇದ್ರ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಸಾಧ್ಯತೆಗಳಿದಾವೆ. ಆದ್ರೆ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಅಥವಾ ಈ ಸದ್ಯದ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬಂಡವಾಳ ಅಂದ್ರೆ ಏನ್ ತಿಳ್ಕೊಬೇಕಂದ್ರೆ ಯಂತ್ರಗಳು. ಏನಂತ ತಿಳ್ಕೊಬೇಕು? ಯಂತ್ರಗಳು, ಅಥವಾ ನಾವು ಇವುಗಳನ್ನ ಏನು ಕರಿತೀವಿ? ಮಷಿನ್ಸ್. ಮಷಿನ್ಸ್ ಬೇಕು. ನಿಮ್ ಕಡೆ ನೈಸರ್ಗಿಕ ಸಂಪನ್ಮೂಲಗಳಿದೆ, ಕಾರ್ಮಿಕರಿದ್ದಾರೆ, ಯಂತ್ರಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಇಷ್ಟೇ ಆದ್ರೆ ನಡೆಯಂಗಿಲ್ಲ. ಇವುಗಳನ್ನೆಲ್ಲವನ್ನು ಸಂಘಟಿಸಿ ಉತ್ಪಾದನೆ ಮಾಡುವಂತಹ ಒಬ್ಬ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಬೇಕು ಅಥವಾ ಒಂದು ಸಂಘ ಬೇಕು. ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಂಘಟನೆ. ಓಕೆ, ಇವು ನಾಲ್ಕು ಅನ್ನ ನೀವು ಬಳಸ್ಕೊಂಡಿದ್ರೆ ಇವು ನಾಲ್ಕು ಫ್ರೀ ಆಗಿ ಕೆಲಸ ಮಾಡಂಗಿಲ್ಲ. ಸೊ ಭೂಮಿಗೆ ನಾವ್ ಏನ್ ಕೊಡ್ಬೇಕು? ಗೇಣಿ. ಭೂಮಿಯನ್ನ ಬಳಸಿಕೊಂಡಿದ್ದಕ್ಕಾಗಿ ನಾವ್ ಏನ್ ಕೊಡ್ಬೇಕು? ಗೇಣಿ. ಶ್ರಮವನ್ನು ಬಳಸಿಕೊಂಡಿದ್ದಕ್ಕಾಗಿ ನಾವ್ ಏನನ್ನು ಕೊಡ್ಬೇಕು? ವಾಪಸ್ ಕೂಲಿ. ಕಾರ್ಮಿಕ ಫ್ರೀ ಒಳಗೆ ಹೋಗಿ ಬಂದ್ ಕೆಲಸ ಮಾಡಂಗಿಲ್ಲ, ಅವನಿಗೆ ನಾವ್ ಏನ್ ಕೊಡ್ಬೇಕು? ಕೂಲಿ. ಬಂಡವಾಳಕ್ಕೆ ಏನ್ ಕೊಡ್ಬೇಕು? ಬಡ್ಡಿ ದರ. ಸಂಘಟನೆಗೆ ಏನ್ ಕೊಡ್ಬೇಕು? ಲಾಭ. ಸೊ 4 ಉತ್ಪಾದನಾಂಗಗಳಂದ್ರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. 4 ಉತ್ಪಾದನಾಂಗ ಪಾವತಿಗಳಂದ್ರೆ ಗೇಣಿ, ಕೂಲಿ, ಬಡ್ಡಿ ದರ, ಲಾಭ. ಆದ್ರೆ ಇದು ನಮಗೆ ಈ ರೀತಿ PUC ಅಲ್ಲಿ ಓದಿಸಿರ್ತಾರೆ. ಆದ್ರೆ ಇದನ್ನ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ಓದ್ಬೇಕಂದ್ರೆ ಭೂಮಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಆರ್. ಲ್ಯಾಂಡ್ ಅಂದ್ರೆ ಆರ್. ಮತ್ತೆ ಶ್ರಮ ಅಂದ್ರೆ ಎಲ್, ಲೇಬರ್. ಶ್ರಮ ಅಂದ್ರೆ ಲೇಬರ್. ಆಮೇಲೆ ಬಂಡವಾಳ, ಕೆ ಅಂದ್ರೆ ಕ್ಯಾಪಿಟಲ್, ಉ ಅಂದ್ರೆ ಆರ್ಗನೈಸೇಷನ್. ಮತ್ತೆ ಗೇಣಿಗೆ ಏನಂತ ಕರೀತಾರೆ ಅಂದ್ರೆ ಸ್ಮಾಲ್ ಆರ್ ಇಂದ ಕರೀತಾರೆ, ರೆಂಟ್ ಅಂತ ಅರ್ಥ. ಗೇಣಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ರೆಂಟ್. ಕೂಲಿಗೆ ಏನಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ? ಡಬ್ಲ್ಯೂ ಅಂದ್ರೆ ವೇಜಸ್. ಬಡ್ಡಿ ದರ ಇಂಗ್ಲಿಷ್ ಅಲ್ಲಿ ಸ್ಮಾಲ್ ಅಕ್ಷರದಿಂದ ಕರೀತಾರೆ, ಇದಕ್ಕೆ ಇಂಟ್ರೆಸ್ಟ್ ರೇಟ್. ಸ್ಮಾಲ್ ಐ ಅಂದ್ರೆ ಇಂಟ್ರೆಸ್ಟ್ ರೇಟ್. ಲಾಭಕ್ಕೆ ಪೈ ಅಂತ ಕರೀತಾರೆ. ಎಕನಾಮಿಕ್ಸ್ ಅಲ್ಲಿ ಲಾಭಕ್ಕೆ ಯಾವ ಅಕ್ಷರದಿಂದ ಕರೀತಾರೆ ಅಂದ್ರೆ ಪೈ. ಓಕೆ, ಸೊ ಇದು ಬೇಸಿಕ್ ಅರ್ಥ. ಆದ್ರೆ ಸ್ವಲ್ಪ ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಓದೋಣ, ಮೀನ್ಸ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇಲ್ಲಿಂದ ನಾನು ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಮಗೆ 4 ಉತ್ಪಾದನಾಂಗಗಳಂದ್ರೆ ಗೊತ್ತಾಯ್ತು. ಬಹಳ ಬೇಸಿಕ್ ಇಂದ ಹೋಗ್ತಾ ಇದ್ದೀನಿ ನಾನು. ಒಂದು ಉತ್ಪಾದನಾಂಗ ಯಾವುದು? ಆರ್ ಅಂದ್ರೆ ಲ್ಯಾಂಡ್. ನಮ್ಗೆಲ್ರಿಗೂ ಗೊತ್ತಿದೆ ಭೂಮಿ. ಆರ್ ಅಂತ ಯಾಕೆ ಬಳಸ್ತಾರೆ ಅಂದ್ರೆ ರಿಸೋರ್ಸಸ್ ಅಂದ ಹಾಗೆ. ನೆಕ್ಸ್ಟ್ ಏನಿದೆ? ಲೇಬರ್ಸ್. ನೆಕ್ಸ್ಟ್ ಆರ್ ಅಂದ್ರೆ ಲ್ಯಾಂಡ್ ಆಯ್ತು, ಎಲ್ ಅಂದ್ರೆ ಲೇಬರ್ಸ್, ಆಮೇಲೆ ಕೆ ಅಂದ್ರೆ ಕ್ಯಾಪಿಟಲ್. ಇಲ್ಲಿ ಸಿ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕ್ಯಾಪಿಟಲ್ ಕೆ ಅಂತ ಕರೀತಾರೆ. ನೆಕ್ಸ್ಟ್ ಯಾವ್ದಿದೆ? ಆರ್ಗನೈಸೇಷನ್. ಆರ್ಗನೈಸೇಷನ್ ಅಂದ್ರೆ ಕನ್ನಡದಲ್ಲಿ ಸಂಘಟನೆ. ಇವೆಲ್ಲ ಏನದು? ಆರ್, ಎಲ್, ಕೆ, ಓ ಎಲ್ಲ ಏನದಾವ? ಇವು ಉತ್ಪಾದನಾಂಗಗಳು. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಇವೆಲ್ಲ ಏನದಾವ ಅಂದ್ರೆ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಲ್ಯಾಂಡಿಗೆ ಏನ್ ಕೊಡ್ಬೇಕಾಗತ್ತೆ? ನಾವು ಫ್ರೀ ಆಗಿ ಬಂದದ ಕೆಲಸ ಮಾಡಕ್ ಹೋಗಂಗಿಲ್ಲ. ಸಾರಿ, ಕ್ಯಾಪಿಟಲ್ ಆರ್ ಅಂದ್ರೆ ಲ್ಯಾಂಡ್, ಸ್ಮಾಲ್ ಆರ್ ಅಂದ್ರೆ ಗೇಣಿ. ಇದಕ್ಕೆ ನಾವ್ ಏನಂತ ಕರಿತೀವಿ? ರೆಂಟ್ ಅಂದ್ರೆ ಗೇಣಿ. ಲೇಬರಿಗೆ ಏನ್ ಕೊಡ್ತೀವಿ? ವೇಜಸ್. ಇದಕ್ಕೆ ಯಾವ ಅಕ್ಷರದಿಂದ ಕರಿತೀವಿ? ಡಬ್ಲ್ಯೂ. ನೆಕ್ಸ್ಟ್ ಕ್ಯಾಪಿಟಲ್ ಏನ್ ಕೊಡ್ತೀವಿ? ಇಂಟ್ರೆಸ್ಟ್ ರೇಟ್. ಇದಕ್ಕೆ ಏನಂತ ಕರಿತೀವಿ? ಇಂಟ್ರೆಸ್ಟ್ ರೇಟ್. ಇದು ಏನಿದೆ? ಆರ್ಗನೈಸೇಷನ್ ಏನ್ ಕೊಡ್ತೀವಿ? ಲಾಭಕ್ಕೆ ನಾವೇನಂತ ಕರಿತೀವಿ? ಇಂಗ್ಲಿಷ್ ಅಲ್ಲಿ ಪ್ರಾಫಿಟ್. ಇದಕ್ಕೆ ನಾವೇನಂತ ಕರಿತೀವಿ? ಲಾಭ. ಸೊ ಇವೆಲ್ಲ ಉತ್ಪಾದನಾಂಗಗಳು. ಇವೆಲ್ಲ ಏನಿದೆ ಅಂದ್ರೆ ಉತ್ಪಾದನಾಂಗ ಪಾವತಿಗಳು. ಸೊ ಒಂದ್ ಸ್ವಲ್ಪ ಇದು ಕೂಡ ನಿಮ್ಗೆ ಬೇಸಿಕ್ ಆಗಿ ಗೊತ್ತಿರುತ್ತೆ. ಆರ್ ಅಂದ್ರೆ ಲ್ಯಾಂಡ್, ಎಲ್ ಅಂದ್ರೆ ಲೇಬರ್, ಕೆ ಅಂದ್ರೆ ಕ್ಯಾಪಿಟಲ್, ಓ ಅಂದ್ರೆ ಆರ್ಗನೈಸೇಷನ್. ಲ್ಯಾಂಡ್ ಬಳಸ್ಕೊಂಡು ಸಲ ನಾವು ರೆಂಟ್ ಕೊಡ್ತೀವಿ. ಗೇಣಿಗೆ ಆರ್ ಅಕ್ಷರದಿಂದ ಗುರುತಿಸ್ತಾರೆ, ಲೇಬರಿಗೆ ವೇಜಸ್ ಕೊಡ್ತೀವಿ, ಡಬ್ಲ್ಯೂ ಇಂದ ಗುರುತಿಸ್ತಾರೆ, ಕ್ಯಾಪಿಟಲ್ ಐ ಕೊಡ್ತೀವಿ, ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರ ಆ ಇಂದ ಗುರುತಿಸ್ತೀವಿ, ಪೈ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಪ್ರಾಫಿಟ್ ಅಂದ ಹಾಗೆ. ಓಕೆ, ಯಾವುದೇ ಒಂದು ವಸ್ತುವನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ನಮ್ಗೆ ಇಷ್ಟಂತೂ ಬೇಕೇ ಬೇಕು. ಈ ಒಂದು ಬೇಸಿಕ್ ಪಾರ್ಟ್ ಮುಗಿದಿದ್ರೆ ನಾನು ಸ್ವಲ್ಪ ಇದರ ಮುಂದುವರೆದ ಭಾಗವನ್ನ ಹೋಗೋಣ. ಇವಾಗ ನಾವೆಲ್ಲ ಎಲ್ಲಿ ಓದಿವಿ? ಮ್ಯಾಕ್ರೋ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರ್ ಬರುತ್ತೆ. ಆದಾಯದ ವಿಧಾನದಲ್ಲಿ ಜಿಡಿಪಿ ಅನ್ನ ಹೆಂಗ್ ಕಂಡುಹಿಡಿತೀವಿ? ಆದಾಯದ ವಿಧಾನದಲ್ಲಿ ಜಿಡಿಪಿ ಅನ್ನ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ ಐ ಪ್ಲಸ್ ಆರ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಪೈ. ಹಿಂಗೆ ಏನ್ ಕಂಡುಹಿಡಿತೀವಿ? ಜಿಡಿಪಿ. ಇದಕ್ಕೆ ಯಾವ ವಿಧಾನ ಅಂತ ಕರಿತೀವಿ ನಾವು? ಆದಾಯ ವಿಧಾನ.
ಇನ್ನೊಂದು ಯಾವುದು ಜಿಡಿಪಿ ಕಂಡು ಹಿಡಿಲಿಕ್ಕೆ ವೆಚ್ಚ ವಿಧಾನವಿತ್ತು. ಒಂದು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ. ಎಕ್ಸ್ ಮೈನಸ್ ಎಂ ಅಂದ್ರೆ ನಿವ್ವಳ ರಫ್ತು. ಇದು ಯಾವ ವಿಧಾನ ಅಂದ್ರೆ ವೆಚ್ಚ ವಿಧಾನ. ಇನ್ನೊಂದಿತ್ತು ಜಿಡಿಪಿ ತ್ರಿಬಲ್ ಈಕ್ವಲ್ ಟು ಸಮೇಶನ್ ಆಫ್ ಜಿವಿಎ. ಜಿವಿಎ ಅಂದ್ರೆ ಏನು? ಗ್ರಾಸ್ ವ್ಯಾಲ್ಯೂ ಆಡೆಡ್. ಗ್ರಾಸ್ ವ್ಯಾಲ್ಯೂ ಆಡೆಡ್. ಜಿಡಿಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ 2 minutes ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಒಂದಾಯ್ತಪ್ಪ. ಏನು ಒಂದ್ ಜಿಡಿಪಿ ಓದಿವಿ, ಇನ್ನೊಂದು ಜಿಡಿಪಿ ಓದಿವಿ, ಇನ್ನೊಂದು ಜಿಡಿಪಿ ಓದಿವಿ. ನಾನು ಇವಾಗಲೇ ನಿಮಗೆ ಹೇಳ್ದಲ್ಲ, ಐ ಅಂದ್ರೆ ಬಡ್ಡಿ ದರ, ಆರ್ ಅಂದ್ರೆ ಗೇಣಿ, ಡಬ್ಲ್ಯೂ ಅಂದ್ರೆ ಕೂಲಿ, ಇದು ಲಾಭ. ಇದೇನಿದೆ ಸಿ ಅಂದ್ರೆ ಏನು, ಐ ಅಂದ್ರೆ ಏನು, ಜಿ ಅಂದ್ರೆ ಏನು, ಎಕ್ಸ್ ಮೈನಸ್ ಎಂ ಅಂದ್ರೆ ಏನು, ಜಿವಿ ಅಂದ್ರೆ ಏನು, ಜಿಡಿಪಿ ಅಂದ್ರೆ ಏನು, ಇದೆಲ್ಲ ಬಿಡಿ. ಇನ್ನೊಂದು ಏನು ಓದಿವಿ ನಾವು? ಇನ್ನೊಂದು ಮುಖ್ಯವಾಗಿ ಒಂದ್ ನಮ್ಗೆ ಓದಿಸಿದ್ದಾರೆ. ಅದು ಯಾವ್ದಂದ್ರೆ ಉತ್ಪಾದನಾ ಬಿಂಬಕ. ನಾವೇನು ಓದಿದೀವಿ ಸ್ಕೂಲಲ್ಲಿ, ಮೀನ್ಸ್ 12th ಇದ್ದಾಗ? ಉತ್ಪಾದನಾ ಬಿಂಬಕ. ಉತ್ಪಾದನಾ ಬಿಂಬಕ ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್. ಏನು ಓದಿವಿ? ಪ್ರೊಡಕ್ಷನ್ ಫಂಕ್ಷನ್. ಪ್ರೊಡಕ್ಷನ್ ಫಂಕ್ಷನ್ ಹೆಂಗಿರುತ್ತೆ? ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ y ಈಕ್ವಲ್ ಟು ಫಂಕ್ಷನ್ ಆಫ್ ಕೆ ಎಲ್ ಆರ್ ಓ. ಇದು ಪ್ರೊಡಕ್ಷನ್ ಫಂಕ್ಷನ್. ಇದು y ಅಂದ್ರೆ ಔಟ್ಪುಟ್, ಅಥವಾ ಇದು q ಅಂತ ಕೂಡ ಬರೀತಾರೆ. ಫಂಕ್ಷನ್ ಆಫ್ ಕೆ ಎಲ್ ಆರ್ ಓ ನಮಗೆ ಇವಾಗಲೇ ಗೊತ್ತಿದೆ. ಕೆ ಅಂದ್ರೆ ಕ್ಯಾಪಿಟಲ್. ಸೊ ಎಫ್ ಅಂದ್ರೆ ಏನು? ಫಂಕ್ಷನ್ಸ್. ಇವೆಲ್ಲ ಏನದವು? ಇನ್ಪುಟ್. ಇದೆಲ್ಲ ಏನಿದೆ? ಔಟ್ಪುಟ್. ಸೊ ಇಷ್ಟೆಲ್ಲ ನಮಗೆ ಬೇಸಿಕ್ ಗೊತ್ತೈತಿ ಅಲ್ಲ? ಅಥವಾ ಇದರ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಯಾರಿಗಾಗಿಂದ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೋ ಅವರಿಗೆ ಅಲ್ಫಾಬೆಟ್ ಏನೇನದವ ಗೊತ್ತಾಗ್ತಾ ಇಲ್ಲ. ಸೊ ಹಿಂಗಾಗಿ ನಾನು ನಿಮಗೆ ಒನ್ ಟೈಮ್ ಯಾವ ಅಕ್ಷರಕ್ಕೆ ಅರ್ಥಶಾಸ್ತ್ರದಲ್ಲಿ ಏನಂತ ಕರೀತಾರ ಅಂತ ನಾನು ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಚೇಂಜ್ ಆಗ್ತಾ ಇರ್ತಾವ ಅವಾಗ, ಬಟ್ ಮ್ಯಾಕ್ಸಿಮಮ್ 99.99% ಟೈಮ್ ಅಲ್ಲಿ ಸೇಮ್ ಇರ್ತಾವ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಪ್ರೊಡಕ್ಷನ್ ಫಂಕ್ಷನ್ ತೋರಿಸ್ದೆ, ಆಮೇಲೆ ಡಿಫ್ರೆಂಟ್ ಫಾರ್ಮುಲಾ ಬರ್ತಾವ, ಡಿಫ್ರೆಂಟ್ ಥಿಂಗ್ಸ್ ಬರ್ತಾವ, ಮೈಕ್ರೋ ಮ್ಯಾಕ್ರೋ. ಸೊ ಕೆಲವೊಂದು ಬೇಸ್ ಬೇಕಲ್ಲ, ಎದಕ್ಕೆ ಏನಂತ ಕರೀತಾರ? ಫಾರ್ ಎಕ್ಸಾಂಪಲ್, ವಾಯ್ಗೆ ಏನಂತ ಕರೀತಾರೆ, ಡಿಮ್ಯಾಂಡ್ ಏನಂತ ಕರೀತಾರೆ, ಯಾವ ಅಕ್ಷರದಿಂದ ಕರೆಸ್ತಾರ, ಅಥವಾ ಹಿಂಗಂದ್ರೆ ಏನು, ಎಲಾಸ್ಟಿಸಿಟಿ. ಹಿಂಗಂದ್ರೆ ಎಲಾಸ್ಟಿಸಿಟಿ. ಕನ್ನಡದಾಗ ಏನಂತ ಕರಿತೀವಿ ನಾವು? ಸ್ಥಿತಿಸ್ಥಾಪಕತ್ವ. ಎಸ್ ಅಂದ್ರೆ ಏನು, ಟಿ ಅಂದ್ರೆ ಏನು, ಡಬ್ಲ್ಯೂ ಅಂದ್ರೆ ಏನು, ನಾವಾಗ ಎಕ್ಸ್ ಮೈನಸ್ ಎಂ ಅಂತ ಬರ್ದೆ ಜಿಡಿಪಿ ಫಾರ್ಮುಲಾ ಒಳಗೆ. ಹಿಂಗಂದ್ರೆ ಏನು ಅನ್ನೋ ನಮಗೊಂದು ಬೇಸಿಕ್ ಐಡಿಯಾ ಇಲ್ಲ. ಸೊ ಬಹಳ ಅಡ್ವಾನ್ಸ್ ಲೆವೆಲ್ ಹೇಳ್ತಾ ಇಲ್ಲ ನಾನು, ಬೇಸಿಕ್